ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಈಗ ಒಂದಿಬ್ರದ್ದು ವಾಯ್ಸ್ ಕೇಳಿಸ್ತಾ ಅಲ್ವಾ? ಅವರು ನಮ್ಮ ಪಕ್ಕದ ಮನೆಯಲ್ಲಿ ಗಾರೆ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ಹೇಳ್ತಾರೆ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ. ಏಕೆಂದರೆ ಇನ್ನೊಬ್ಬ ಅಂಕಲ್ಲು ಸಾದಾ ಸೀದಾ ಮಾತಾಡ್ತಾ ಇರ್ತಾರೆ ಅನಿಸುತ್ತೆ. ಅಂದರೆ ಹೋಗು ಬಾ ಹೀಗೆ ಮಾತಾಡ್ತಾ ಇರ್ತಾರೆ ಅನಿಸುತ್ತೆ. ಅದಕ್ಕೆ ಒಬ್ಬ ಅಂಕಲ್ ಹೇಳಿದ್ರು, ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅಂತ. ಅದಕ್ಕೆ ಓನರ್ ಅಂಕಲ್ ಹೇಳಿದ್ರು, ಹೌದು, ನೀವು ಸಹ ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರಾ, ಹಾಗೆ ಬೇರೆಯವರು ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಹೌದಲ್ವಾ? ಅದು ನಿಜ ಅಲ್ವಾ? ಗಾರೆ ಕೆಲಸ ಮಾಡ್ತಾರೆ ಅಂದ ಮಾತ್ರಕ್ಕೆ ನಾವೇನು ಹೋಗು ಬಾ ಅಥವಾ ಹೀಗೆ ರೆಸ್ಪೆಕ್ಟ್ ಇಲ್ಲದೇನೆ ಮಾತಾಡೋಕ್ಕಾಗತ್ತಾ? ಅವ್ರ ವಯಸ್ಸಿಗೆ ನಾವು ಮರ್ಯಾದೆ ಕೊಟ್ಟಾದರೂ ಸಹ ನಾವು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಲೇಬೇಕಾಗಿದೆ ಅಲ್ವಾ? ಅದನ್ನು ಅವರೆಲ್ಲರೂ ಮಾತಾಡ್ತಾ ಇದ್ದರು. ನಾನು ಇಲ್ಲೇ ಗಿಡದ ಹತ್ರ ವಿಡಿಯೋ ತೆಗೆಯೋದಕ್ಕೆ ಬಂದಿದ್ದೆ. ಆಗ ಆ ವಾಯ್ಸ್ ಕೇಳಿಸ್ತು. ಅದನ್ನು ಹಾಗೆ ಹಾಕಿದ್ದೀನಿ. ಈಗ ವಿಡಿಯೋಗೆ ಬರೋಣ. ನಾನು ಕಾಫಿಗೆ ಅಂತ ಹೇಳಿ ಹಾಲನ್ನು ಇಟ್ಟಿದ್ದೀನಿ. ಪಕ್ಕದಲ್ಲಿ ಜೀರಿಗೆ ಮತ್ತು ಸೋಂಪು ಮತ್ತು ಅರಿಶಿಣ ಮೂರನ್ನು ಹಾಕ್ಕೊಂಡು ಕುದಿಸಿ ಕುಡಿಯೋಣ ಅಂತ ಇಟ್ಟಿದ್ದೀನಿ. ನೋಡೋಣ, ಒಂದು ಸರ್ತಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಕುಡಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅದು ನನಗೆ ಮಾತ್ರ. ನನ್ನ ಹಸ್ಬೆಂಡ್ಗೆ ಕಾಫಿಗೆ ಇಟ್ಟಿದ್ದೀನಿ. ನಾನು ಆ ದಿನ ಕಾಫಿ ಕುಡಿಲಿಲ್ಲ. ಅಂದರೆ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಮಂಗಳವಾರ ಅಲ್ವಾ? ಸೊ ನಾನು ವಾಯ್ಸ್ ಓವರ್ ಕೊಟ್ಟು ಇವತ್ತು ಹಾಕ್ತಾ ಇದ್ದೀನಿ. ಈಗ ಕಾಫಿಯನ್ನು ಗ್ಲಾಸ್ಗೆ ಹಾಕಿದ್ದೀನಿ. ಅಂದರೆ ಕಾಫಿ ಪೌಡರ್ ಮತ್ತು ಸಕ್ಕರೆ ಹಾಕಿದ ಗ್ಲಾಸ್ಗೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಶೋಧಿಸಿ ಇನ್ನೊಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ. ಏಕೆಂದರೆ ಸಕ್ಕರೆಯಲ್ಲಿ ಸ್ವಲ್ಪ ಗಲೀಜಿದ್ದೇ ಇರುತ್ತೆ ಅಲ್ವಾ, ಅದರಿಂದ. ಈಗ ನನ್ನ ಹಸ್ಬೆಂಡ್ಗೆ ಕಾಫಿ ರೆಡಿ ಆಯಿತು. ಹಾಗೆಯೇ ನನಗೂ ಸಹ ಈ ಅರಿಶಿಣದ ನೀರು ಕುದೀತಾ ಇತ್ತು. ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡೆ. ಇದನ್ನೆಲ್ಲ ಕುಡಿದ ಮೇಲೆ ನಾನು ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ತಿಂಡಿ ಏನಂದರೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಈಗ ನಾನು ಚಟ್ನಿಯನ್ನು ರುಬ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ದೋಸೆಯನ್ನು ಹಾಕೋದಕ್ಕೆ ರೆಡಿ ಮಾಡಿಟ್ಟಿದ್ದೆ. ಈಗ ದೋಸೆಯನ್ನು ಹಾಕ್ತಾ ಇದ್ದೀನಿ. ನಾನು ದೋಸೆ ತವಾಗೆ ಎಣ್ಣೆಯನ್ನು ಸವರಿಬಿಟ್ಟು ಸ್ವಲ್ಪ ನೀರನ್ನು ಚಿಮುಕಿಸಿ ದೋಸೆ ಹಾಕಿದ್ರಿಂದ ನೀರು ಆ ಕಡೆ ಈ ಕಡೆ ಸಿಡ್ದಿತ್ತು ಅಂತ ಹೇಳಿ ಒರೆಸೋದಕ್ಕೆ ಹೋದೆ. ಆಗ ದೋಸೆ ತವ ಟಚ್ಚಾಗಿ ನೋಡಿ ನನ್ನ ಕೈ ಹೇಗೆ ಬರೆ ಬಂದಿದೆ ಅಂತ. ಅದು ಈಗ ಗೊತ್ತಾಗೋದಿಲ್ಲ, ಸ್ವಲ್ಪ ಸಾಯಂಕಾಲ ಮಧ್ಯಾಹ್ನ ಆದಮೇಲೆ ರೆಡ್ಡಿಶ್ ಆಗಿ ಕಾಣುತ್ತೆ. ಆಗ ಇನ್ನೊಂದು ಸರ್ತಿ ತೋರಿಸ್ತೀನಿ. ಈಗ ನಾನು ದೋಸೆಯನ್ನು ಹಾಕಿದ ಮೇಲೆ ಸ್ವಲ್ಪ ತುಪ್ಪವನ್ನು ಸವರಿ ದೋಸೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ರೆಡಿ ಮಾಡುವಾಗ ತುಪ್ಪ ಹಾಕ್ಕೊಂಡಿದ್ದ ಟೇಸ್ಟು ತುಂಬ ರುಚಿ ಕೊಡುತ್ತೆ. ಹಾಗೆ ಚಟ್ನಿಗೂ ಸಹ ಪಕ್ಕದಲ್ಲಿ ತುಪ್ಪ ಹಾಕ್ಕೊಂಡು ದೋಸೆ ತಿಂತಾ ಇದ್ದರೆ ಅದು ತುಂಬ ಚೆನ್ನಾಗಿರುತ್ತೆ.
ಈಗ ತಿಂಡಿ ಅಂತೂ ರೆಡಿ ಆಯಿತು, ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ. ಹಾಗೆ ನಾನು ತಿಂಡಿ ತಿಂತಾ ಇದ್ದೀನಿ. ಈಗ ಮಗಳು ಮತ್ತು ಹಸ್ಬೆಂಡ್ ಅವ್ರವ್ರ ಕೆಲಸಕ್ಕೆ ಹೋದ ನಂತರ ನಮ್ಮದು ತಿಂಡಿ ತಿನ್ನೋ ಕೆಲಸ. ಸ್ವಲ್ಪ ಆರಾಮವಾಗಿ ಟಿ ವಿ ನೋಡಿಕೊಂಡು ತಿಂಡಿ ತಿಂತಾ ಇದ್ದೀನಿ. ಆಮೇಲೆ ಇದ್ದೇ ಇರುತ್ತೆ ಅಲ್ವಾ ಮಧ್ಯಾಹ್ನದ ಅಡುಗೆ, ಹಾಗೆ ಮನೆ ಕೆಲಸ, ಒಂದಾ ಎರಡಾ ಮನೇಲಿರೋರಿಗೆ. ಈಗ ನೋಡಿ ಮಧ್ಯಾಹ್ನದ ಟೈಮ್. ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ತೊಗೊಂಡು, ರೆಸ್ಟ್ ಏನು ತೊಗೊಳ್ಳಿಲ್ಲ, ಕೆಲಸ ಇತ್ತು, ಕಸ ಗುಡಿಸೋದು ಮತ್ತು ಬಟ್ಟೆ ಒಣಗಿ ಹಾಕೋದು ಏನೇನಾದರೂ ಇದ್ದೇ ಇರುತ್ತೆ ಅಲ್ವಾ, ಅದೆಲ್ಲವನ್ನು ಮುಗಿಸ್ಕೊಂಡು ಈಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ಈ ದಿನ ನಾನು ಟೊಮೊಟೊ ತಿಳಿಸಾರು ಮಾಡೋದಕ್ಕೆ ಟೊಮೊಟೊವನ್ನು ಬೇಯಿಸ್ಕೊಂಡು ಅದು ತಣ್ಣಗಾಗಿದ ಮೇಲೆ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಅನ್ನಕ್ಕಿಟ್ಟಿರೋದು. ಅನ್ನ ಕೂಯಿದ ಮೇಲೆ ಅದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡಿ ಅದೇ ಸ್ಟವ್ನಲ್ಲಿ ನಾನು ತಿಳಿಸಾರನ್ನು ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಈಗ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಧ್ಯ ಮಧ್ಯ ತಟ್ಟೆಯನ್ನು ಮುಚ್ಚಿಟ್ರೆ ಆ ಕಡೆ ಈ ಕಡೆ ಸಿಡಿಯೋದು ಕಡಿಮೆ ಆಗುತ್ತೆ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ರಸಮ್, ತಿಳಿಸಾರಿನ ರಸಮ್, ಹಾಗೆ ಬೇಳೆ ಹಾಕಿದ ರಸಮ್, ಇವೆಲ್ಲವೂ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತೇ ಇರುತ್ತೆ ಅಲ್ವಾ. ಈ ಟೊಮೊಟೊ ರಸಮ್ ಮಾತ್ರ ತುಂಬ ರುಚಿಯಾಗಿರುತ್ತೆ. ಟೊಮೊಟೊ ರಸಮ್ ಅಥವಾ ತಿಳಿಸಾರು ಏನಾದರೂ ಹೇಳಬಹುದು. ಈಗ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿದ ಮೇಲೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡ್ರೆ ಮಾತ್ರ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದೇ ಒಂದು ಒಣಮೆಣಸಿನಕಾಯಿಯನ್ನು ಸಹ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದೆರಡು ಕರಿಬೇವಿನ ಕಡ್ಡಿಯ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿ ತಣ್ಣಗಾದ ಮೇಲೆ ಟೊಮೊಟೊವನ್ನು ರುಬ್ಬಿದ್ದೆ ಅಲ್ವಾ, ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಷ್ಟೇ ನಾನು ತಿಳಿಸಾರನ್ನು ಮಾಡ್ತಾ ಇರೋದು, ಅದರಿಂದ ಸ್ವಲ್ಪ ಸ್ವಲ್ಪವನ್ನೇ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದ್ದಿದ ಮೇಲೆ ರಸಮ್ ಪೌಡರ್ ಹಾಕ್ಕೊಂಡು ಹಾಗೆ ರೆಡ್ ಚಿಲ್ಲಿ ಪೌಡರ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಈ ಪೌಡರ್ಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಎಷ್ಟು ಬೇಕಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಬಿಟ್ರಂತೂ ಯಾವುದೇ ಅಡುಗೆ ಆದರೂ ಸರಿ ಮಾಡಬೇಕಂದ್ರೆ ತುಂಬ ಕಷ್ಟಪಡಬೇಕಾಗತ್ತೆ. ನೋಡಿಕೊಂಡು ಉಪ್ಪನ್ನು ಹಾಕಿ, ಆಯಿತಾ. ಈಗ ಸಾರು ಕುದ್ದಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ತಟ್ಟೆಗೆ ಅನ್ನವನ್ನು ಹಾಕ್ಕೊಂಡು ಮ್ಯಾಂಗೋ ಇಟ್ಕೊಂಡು ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದ್ದಾಯಿತು. ಬನ್ನಿ ನೀವು ಊಟ ಮಾಡಿ. ನಂತರ ಸಾಯಂಕಾಲ ಆದಮೇಲೆ ನನ್ನ ಮಗಳು ಕಾಲೇಜಿಂದ ಬರೋ ಟೈಮ್ನಲ್ಲಿ ಈ 3 ಗೋಬಿ ರೋಲನ್ನು ತಂದಿದ್ಲು.
ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಈಗಿನ ಮಕ್ಕಳು ಈ ಹಣ್ಣುಗಳನ್ನು ಇಷ್ಟಪಡ್ತಾರೋ ಅಥವಾ ಬೇಕ್ರಿ ಐಟಮ್ಸ್ನ ಇಷ್ಟಪಡ್ತಾರೋ, ನಿಮ್ಮಲ್ಲಿ ಹೇಗೆ ಮಕ್ಕಳು ಅಂತ ಈ ಕ್ಲಿಪ್ನ ಹಾಕಿದ್ದೀನಿ. ಅದನ್ನೆಲ್ಲ ಟೇಸ್ಟ್ ಮಾಡಿದ ಮೇಲೆ, ಅಂದರೆ ತಿಂದು ಮುಗಿಸಿದ ಮೇಲೆ, ಈಗ ಶುಂಠಿ ಟೀಯನ್ನು ಮಾಡ್ತಾ ಇದ್ದೀನಿ. ಈಗ ವೆದರ್ ಚಳಿ ಚಳಿ ಇದೆ ಅಲ್ಲ, ಈಗಂತೂ ಶುಂಠಿ ಟೀ ತುಂಬ ರುಚಿ ಕೊಡುತ್ತೆ. ಇನ್ನೊಂದು ಅರ್ಧ ಗೋಬಿ ರೋಲನ್ನು ನನ್ನ ಮಗಳು ಟೀ ಜೊತೆ ತಿಂದು ಮುಗಿಸಿದ್ಲು. ಈಗ ಟೀ ಎಲ್ಲ ಕುಡಿದ ಮೇಲೆ ಎದುರುಗಡೆ ಮನೆಯಲ್ಲಿ ಮಹದೇಶ್ವರ ಸ್ವಾಮಿ ಪೂಜೆಯನ್ನು ಮಾಡ್ತಾಯಿದ್ರು, ಸೋಮವಾರ ಆಗಿರೋದ್ರಿಂದ ನಾನು ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೆ. ಆಗ ಈ ಗಾಯವನ್ನು ನೋಡಿ ಬೆಳಗ್ಗೆ ಕಡಿಮೆ ಕಾಣಿಸ್ತಾ ಇತ್ತಲ್ವಾ, ಈಗ ನೋಡಿ ಎಷ್ಟು ಕೆಂಪಾಗಿ ಕಾಣಿಸ್ತಾ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಎದುರುಗಡೆ ಮನೆಗೆ ಹೋಗ್ತಾ ಇದ್ದೀನಿ. ಆಗ ನನ್ನ ಮಗಳು ವಿಡಿಯೋ ತೆಗಿತಾ ಇದ್ಲು. ಅಲ್ಲಿ ಮಹದೇಶ್ವರ ಪೂಜೆ ಇತ್ತು, ಊಟನೂ ಇತ್ತು. ಊಟ ಮಾತ್ರ ತುಂಬ ರುಚಿಯಾಗಿತ್ತು. ದೇವರ ಹೆಸರಲ್ಲಿ ಮಾಡಿದ ಅಡುಗೆ ಅಲ್ವಾ, ಅದರಿಂದ ರುಚಿಯಾಗೇ ಇರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗೋಣ.